ಹಾಯ್ ಎಲ್ರಿಗೂ ಇವತ್ತು ನಾನು ನಮ್ಮ ಕರ್ನಾಟಕ ಸ್ಪೆಷಲ್ ರಾಗಿ ಮುದ್ದೆ ಮತ್ತು ಬಸ್ಸಾರು ಮಾಡ್ತಾಯಿದ್ದೀನಿ. ಯೂಶ್ವಲಿ ನಮ್ಮ ಮಂಡ್ಯ ಕಡೆಗೆ ಅಥವಾ ಮೈಸೂರು ಕಡೆಯವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಒಣಗೊನೆ ಸೊಪ್ಪು ಏನಾದರೂ ನಿಮಗೆ ಸಿಕ್ತು ಅಂತಂದರೆ ದಯವಿಟ್ಟು ಮಿಸ್ ಮಾಡಬೇಡಿ. ಇದು ಕಣ್ಣಿಗಂತೂ ತುಂಬಾ ಒಳ್ಳೆಯದು. ಕಡ್ಡಿ ಅದರಲ್ಲಿರುವಂಥ ಹೂವು ಇದೆಲ್ಲನೂ ಏನು ವೇಸ್ಟ್ ಮಾಡ್ದಿರ ನೀಟಾಗಿ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ನಾನು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಸೊಪ್ಪನ್ನು ಮಾತ್ರ 1 ಸತಿ ಅಥವಾ 2 ಸತಿ ಮಾತ್ರ ವಾಶ್ ಮಾಡಿಬಿಟ್ಟು ನಿಲ್ಲಿಸೋಕೆ ಹೋಗಬೇಡಿ. 3-4 ಸತಿ ಇದನ್ನು ಚೆನ್ನಾಗಿ ಜಾಸ್ತಿ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗಲೇ ಅದರಲ್ಲಿರುವಂಥ ಸಣ್ಣ ಸಣ್ಣ ಮಣ್ಣೇನಿರುತ್ತಲ್ಲ ಅದೆಲ್ಲ ನೀಟಾಗಿ ಹೋಗುತ್ತೆ. ಚೆನ್ನಾಗಿ ಬಡಿದ್ಬಿಟ್ಟು ಇದನ್ನು ವಾಶ್ ಮಾಡ್ಕೊಳ್ಬೇಕು. ಅದೊಂದು ರೀತಿಯಲ್ಲಿ ಸೊಪ್ಪು ಜಾಲಿಸೋದು ಅಂತಾರಲ್ಲ ಹಾಗೆ ಮಾಡಬೇಕಾಗತ್ತೆ. ಇಲ್ಲಾಂದರೆ ಸ್ವಲ್ಪ ಮಣ್ಣಿರುತ್ತೆ, ಅದು ಒಳ್ಳೆಯದಲ್ಲ. ಸೊಪ್ಪೆಲ್ಲ ನಾನಿಲ್ಲಿ ತೊಳ್ಕೊಳ್ಳೋಕ್ಕಿಂತ ಮುಂಚೆನೇ ನೀರನ್ನು ಕುದಿಯೋಕೆ ಇಟ್ಟಿದ್ದೆ. ತೊಗರಿ ಬೇಳೆನ ತೊಳೆದ್ಬಿಟ್ಟು ನಾನು ನೀರು ಕುದಿಯೋ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ. ಇತ್ತೀಚೆಗೆ ನಾನು ಈ ರೀತಿ ಬೇಳೆ ಬೇಯಬೇಕಾದ್ರೆ ನೊರೆ ಬರುತ್ತಲ್ಲ ಅದನ್ನು ನಾನು ತೆಗೆದಿಟ್ಬಿಡ್ತೀನಿ. ಈ ಥರ ಫಾಲೋ ಮಾಡೋದೇನು ಈಗ ಹೊಸ್ದಾಗಿ ಬಂದಿರೋದಲ್ಲ. ನೀವು ನಿಮ್ಮ ಅಜ್ಜಿದಿರನ್ನ ಏನಾದರೂ ಕೇಳಿದ್ರೆ ಅವ್ರು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕೆ ಅಂದರೆ ಇದರಲ್ಲಿ ಯೂರಿಕ್ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ನೀವು ಇದನ್ನು ತೆಗೆದ್ಬಿಟ್ಟು ಆನಂತರ ನೀವು ಯೂಸ್ ಮಾಡೋದು ಒಳ್ಳೆಯದು. ಈಗ ಸಾರಿಗೆ ಏನೇನು ರುಬ್ಕೊಳ್ಬೇಕು ಅಂತ ಅನ್ನೋದನ್ನು ಹೇಳ್ತೀನಿ. ಇಲ್ಲಿ 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ನೋಡ್ಕೊಳ್ಳಿ, ಹುಳ ಎಲ್ಲ ಇರುತ್ತೆ. ಇತ್ತೀಚೆಗಂತೂ ತುಂಬ ನಾನು ನೋಡಿಬಿಟ್ಟಿದ್ದೀನಿ. ಹಾಗೆ ಇಲ್ಲಿ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾಗಿದ್ದರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಆನಂತರ ಬೇಕಾದರೂ ಹಾಕ್ಕೋಬೋದು. ಹೀಗೆ ಬೇಗ ಆಗಲಿ ಅಂತ ಅಂದ್ಬಿಟ್ಟು ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಒಂದು ಗೋಲಿ ಸೈಜಿನಷ್ಟು ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ನಷ್ಟು ಜೀರಿಗೆ ಮತ್ತು ಅರ್ಧ ಸ್ಪೂನ್ನಷ್ಟು ಕಾಳು ಮೆಣಸು. ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಇದ್ದಾಗ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಅದ್ರ ಜೊತೆಯಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕಡ್ಡಿ ತೀರ್ವಾಗಿ ಹಾಕ್ಕೊಂಡ್ರಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಬೇಳೆ ಸಾರಿನ ಪುಡಿ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಬೇಕಾಗುತ್ತೆ. ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೀನಿ ಅಂತ ಅನ್ನುವಾಗ ನಾನು ಈ ರೀತಿ ಸೌತೆಕಾಯಿ ಒರೆಯೋದೆಲ್ಲ ಬರುತ್ತಲ್ವ, ಅದರಲ್ಲಿನೇ ನನಗೆ ಕಾಯಿ ತುರಿಯೋದಕ್ಕೂ ವ್ಯವಸ್ಥೆ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಸೆರ್ಮಣ್ಗೆನಲ್ಲಿನೇ ಯೂಶ್ವಲಿ ತುರ್ಕೊಳ್ಳೋದು. ಸೊ ನಿಮ್ಮ ಅನುಕೂಲ ನೋಡಿಕೊಂಡು ನೀವು ಮಾಡ್ಕೊಳ್ಬೋದು. ಇಲ್ಲಾಂದರೆ ಹಾಗೆ ತೆಂಗಿನಕಾಯಿ ಪೀಸಸ್ ಸಹ ಹಾಕ್ಕೋಬೋದು. ಇದೆಲ್ಲ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ನಾನು. ಅನಂತರ ಇಲ್ಲಿ ಪಲ್ಯಕ್ಕೆ ಬೇಳೆ ಬೇಯಕ್ಕೆ ಇಟ್ಟಿದ್ನಲ್ವ, ಅದಿನ್ನೇನು ಬೆಂದು ಮುಗಿತಾ ಇದೆ. ಅದರ ಜೊತೆಯಲ್ಲಿ ನಾನಿವಾಗ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಅದಕ್ಕೆ ಈಗ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ಮಸಾಲೆ ರುಬ್ಕೊಳ್ಳೋದೆಲ್ಲ ಏನೇನು ತೋರಿಸಿದ್ನಲ್ವ, ಸೇಮ್ ಅದೇ ಸಾರಿನ ಮಸಾಲೆನ ಇಟ್ಕೊಂಡು ನೀವು ಸೊಪ್ಪಿಲ್ದಿರೋ ಇದ್ದವಾಗ ಕಾಳು ಅಥವಾ ಬೇಳೆ ಈ ರೀತಿಯಲ್ಲಿ ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಹಾಕ್ಕೊಂಡು, ಅಂದರೆ ಬೀನ್ಸು ಬೇಳೆ ಅಥವಾ ಬೀನ್ಸು ಹೆಸರು ಕಾಳು ಈ ರೀತಿಯೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಇಲ್ಲಿ ಬೇಳೆ ಅರ್ಧ ಬೆಂದಿದೆ ನೋಡಿ. ಇಷ್ಟರ ಮಟ್ಟಿಗೆ ಬೆಂದಿದ್ರೆ ಸಾಕು. ಯಾಕೆಂದರೆ ಇದ್ರ ಜೊತೆಯಲ್ಲೇ ಸೊಪ್ಪನ್ನು ಹಾಕ್ಬಿಟ್ಟು ಬೇಯಿಸ್ಬೇಕಾಗತ್ತೆ ನಾವು. ತುಂಬ ಜಾಸ್ತಿ ಬೆಂದೋದಾಗ ಕಲಸೋದಂಗೆ ಆಗಿಬಿಡುತ್ತೆ. ಅದಕ್ಕೆ ಅಷ್ಟೇ ಬೆಂದಿದ್ದಾದಮೇಲೆ ಈಗ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಸೊಪ್ಪಿನ ಜೊತೆ ಇವಾಗ ಬೇಳೆ ಒಟ್ಟಿಗೆ ಬೆಂದಾಗ ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಗೆ ಬೇಕಾಗುವಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪನ್ನೇ ಬಳಸಿ ನೀವು ಅಡುಗೆಗೆಲ್ಲ ತುಂಬಾ ಒಳ್ಳೆಯದು. ಅದೂ ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ನೋಡಿ ಇದರಲ್ಲಿ ಆಲ್ರೆಡಿ ನೀರಿದೆ. ನೀರು ಏನಾದರೂ ಕಮ್ಮಿ ಇದೆ ಅಂತ ಅನ್ಸಿದ್ರೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಬಿಟ್ರೆ ನಿಮಗೆ ಸಾರು ಕ್ವಾಂಟಿಟಿ ಜಾಸ್ತಿ ಆಗೋಗ್ಬಿಡುತ್ತೆ. ಈ ನೀರನ್ನು ನಾವೇನು ವೇಸ್ಟ್ ಮಾಡೋದಿಲ್ಲ, ಬಸ್ದುಬಿಟ್ಟು ಅದನ್ನೇ ನಾವು ಸಾರಿಗೆ ಹಾಕ್ಕೊಳ್ತೀವಿ. ಸೊ ನೋಡಿಕೊಂಡು ನೀವು ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನೀರು ಬಸ್ದಿಟ್ಕೊಳ್ಳೋವಂಥ ಸಮಯ. ತಳದಲ್ಲಿ ಒಂದು ಅಗಲವಾದಂಥ ತಟ್ಟೆ ಇಟ್ಟು ನಾನು ಸೊಪ್ಪು ಮತ್ತು ಬೇಳೆಯನ್ನು ಬಸಿತಾ ಇದ್ದೀನಿ. ನೀರನ್ನು ನಾವು ಸಾರಿಗೆ ಉಪಯೋಗಿಸ್ಕೊಳ್ಬೋದು. ಸೊಪ್ಪಿನ ಪಲ್ಯ, ಬಸ್ಸಾರು ಇದೆರಡರ ಜೊತೆಯಲ್ಲಿ ರಾಗಿ ಮುದ್ದೆ ಇಲ್ಲ ಅಂತಂದರೆ ಆ ದಿನ ಸಂಪೂರ್ಣ ಅಂತ ಅನಿಸೋದೇ ಇಲ್ಲ. ನಾನಿವತ್ತು ರಾಗಿ ಮುದ್ದೆನೂ ಸಹ ಜೊತೆಯಲ್ಲಿ ಮಾಡ್ತಾಯಿದ್ದೀನಿ. ಮೊದಲೇ ಹೇಳ್ದಂಗೆ ನಾನು ಯಾವಾಗೆಲ್ಲ ರಾಗಿ ಮುದ್ದೆ ಮಾಡಿದ್ರೂ ನನಗೆ ಈ ಥರ ಗುಂಡು ಪಾತ್ರೆ ಇರಬೇಕು, ಕವುಗಡ್ಡಿನೂ ಇರಬೇಕು, ಹಾಗೆ ಮುದ್ದೆ ಕೋಲೂ ಇರಲೇಬೇಕಾಗತ್ತೆ. ಇದು 3 ಇಲ್ಲ ಅಂತಂದರೆ ನಾನು ಮುದ್ದೆ ಮಾಡೋಕ್ಕೆ ಹೋಗೋದಿಲ್ಲ.
ಬೇರೆಯವ್ರ ಮನೆಗೆ ಯಾರಿಗಾರೋ ಮನೆಗೆ ಹೋದವಾಗ ಮುದ್ದೆ ಮಾಡು ಅಂತಂದರೆ ಮೊದಲು ಕೇಳೋದೆ ಗುಂಡು ಪಾತ್ರೆ ಇದೆಯಾ ಅಂತ. ಕವಗಡಿ ಇಲ್ಲ ಅಂತಂದ್ರೂ ಏನೋ ಕಾಲಲ್ಲಿ ನಾನು ಇಟ್ಕೊಂಡು ಮಾಡಿಬಿಡ್ತೀನಿ. ಆದರೆ ಗುಂಡು ಪಾತ್ರೆ ಇಲ್ಲ ಅಂದರೆ ನನ್ನ ಕೈಲಾಗೋದಿಲ್ಲ. ನಮ್ಮ ಅಜ್ಜಿ ಎಲ್ಲ ಅವ್ರ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು ಮುದ್ದೆನ ಅದೇ ಥರನೇ ನಾನು ಮಾಡ್ತೀನಿ. ಮುದ್ದೆ ಸ್ವಲ್ಪ ಹೆಸರು ಬಂದಿದ್ದಾದಮೇಲೆ ಮೇಲೇ ಒಂದು ಸತಿ ತಿರುಗಿಸ್ಕೊಂಡು ನಂತರ ಕೆಳಗಡೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಜಡಿತೀನಿ. ಆವಾಗ ಯಾವುದೇ ರೀತಿಯಲ್ಲಿ ಗಂಟೇನು ಕಟ್ಟೋದಿಲ್ಲ ಅಂತ. ಈ ರೀತಿ ಮಾಡೋದು ನನಗೆ ತುಂಬ ಸುಲಭ ಅಂತ ಅನಿಸುತ್ತೆ. ನೀವು ಯಾವ ರೀತಿ ಮಾಡ್ತೀರಾ? ಕೆಲವರೆಲ್ಲ ಬಾಣಲಿಯಲ್ಲೇ ಮಾಡ್ತಾರೆ. ಆ ರೀತಿ ಏನಾದರೂ ನೀವು ಮಾಡೋದಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗದೇನು ಅಷ್ಟು ಚೆನ್ನಾಗಂತ ಅನಿಸೋದಿಲ್ಲ. ನಾನು ಯಾವಾಗ ಮಾಡಿದ್ರೂ ಅದು ಅಷ್ಟು ರುಚಿ ಬರುತ್ತೆ ಅಂತ ಅನಿಸೋದಿಲ್ಲ. ನಿಮ್ಮ ಅಭಿಪ್ರಾಯ ಏನು ಅಂತ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಮರೀದಂಗೆ ತಿಳಿಸಿ, ಆಯಿತಾ? ಈಗ ಹಿಟ್ಟೆಲ್ಲ ಚೆನ್ನಾಗಿ ಜಡ್ದಿದ್ದಾದಮೇಲೆ ಮತ್ತೆ ಇದನ್ನು ಬೇಯೋದಕ್ಕೆ ಇಡ್ತೀನಿ. ಇಲ್ಲಿ ಒಂದು ಕಡೆ ನಾನು ಮುದ್ದೆ ಬೇಕಿಟ್ಟಿದ್ದೀನಿ. ಇನ್ನು 2 ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ. ಒಂದು ಪಲ್ಯಕ್ಕೆ, ಒಂದು ಸಾರಿಗೆ. ಎಣ್ಣೆ ಹಾಕಿ ಎರಡಕ್ಕೂ ಸಾಸಿವೆ ಹಾಕಿದ್ದೀನಿ. ಸಾರಿಗೆ ಒಗ್ಗರಣೆಗೆ ಒಂದು 2 ಒಣಮೆಣ್ಸಿನ್ಕಾಯಿ, ಒಂದು 2 ಜಜ್ಜಿರೋಂಥ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಮುಗೀತು. ಸಾರಿಗೇನು ಜಾಸ್ತಿ ಈರುಳ್ಳಿ ಅಥವಾ ಜಾಸ್ತಿ ಬೆಳ್ಳುಳ್ಳಿ ಹಾಕಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ನಾವು ಆಗಲೇ ರುಬ್ಬಕ್ಕೆ ಹಾಕಿದ್ದೀವಲ್ಲ. ಈಗ ರುಬ್ಬಿರೋಂಥ ಮಸಾಲೆನೂ ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಂಡ್ಬಿಡ್ತೀನಿ. ನಾವಾಗಲೇ ಸೊಪ್ಪೇನು ಬಸ್ದಿದ್ವಲ್ಲ ಅದ್ರ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ನಮಗೆ ಬೇಕಾಗಿರೋ ಹದಕ್ಕೆ ಸಾರಿನ ಕನ್ಸಿಸ್ಟೆನ್ಸಿನ ತರಿಸ್ಕೋಬೋದು. ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರುತ್ತೆ. ಅದನ್ನು ಈ ಕಡೆ ಕುದಿಯೋಕ್ಕಿಟ್ಟು ನಾನಿಲ್ಲಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಅನಂತರ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಸಾರಿಗೆ ನಾನಿನ್ನು ಉಪ್ಪನ್ನು ಹಾಕಿಲ್ಲ. ಆದರೆ ಸೊಪ್ಪು ಬಸ್ದಿದ್ದ ನೀರಿದೆಯಲ್ವ ಅದರಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಸೊ ನೋಡಿಕೊಂಡು ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಉಪ್ಪನ್ನು ಸೇರಿಸ್ಕೊಂಡ್ರೆ ನಡೆಯುತ್ತೆ. ಮತ್ತು ಕಲ್ಲುಪ್ಪೆ ಹಾಕ್ಕೊಳ್ತಾ ಇರೋದು. ಈಗ ಬಸ್ಸಾಂಬಾರು ಅಥವಾ ಸಾಂಬಾರು, ಬಸ್ಸಾರು ಏನು ಹೇಳ್ತಿರೋ ಅದಕ್ಕಂತೂ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಎಲ್ಲನೂ ಹಾಕಿದೆ. ಇದು ಚೆನ್ನಾಗಿ ಕುದಿಬೇಕು. ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೇಳಬೇಕು ಅಂದರೆ ಇವಾಗ ಮಾಡಿದ್ದ ದಿನಕ್ಕಿಂತ ಮಾರನೇ ದಿನ ಟೇಸ್ಟ್ ಇದು ತುಂಬಾ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಮುದ್ದೆನೂ ಕಟ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಪಲ್ಯಕ್ಕೆ ಏನು ಒಗ್ಗರಣೆ ಹಾಕಿದ್ವಲ್ಲ ಅದರದ್ದು ಈರುಳ್ಳಿ ಕರೆಕ್ಟಾಗಿ ಹದವಾಗಿ ಬೆಂದಿತ್ತು. ಈಗ ಸೊಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋದಕ್ಕೆ ಅಂತ ಬಿಟ್ಬಿಡ್ತೀನಿ. ಇದ್ರ ಪಾಡಿಗೆ ಇಲ್ಲಿ ಪಲ್ಯ ರೆಡಿ ಆಗ್ತಾ ಇರುತ್ತೆ. ನಾನು ಒಂದು ಕಡೆಗೆ ಮುದ್ದೆನೂ ಸಹ ಕಟ್ಕೊಂಡ್ಬಿಡ್ಬೋದು. ಸೊ ಎರಡೂ ಒಟ್ಟಿಗೆ ಮುಗಿದೋಗುತ್ತೆ. ಸ್ವಲ್ಪ ಈರುಳ್ಳಿಗೆ ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿಕೊಂಡು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸೊಪ್ಪಲ್ಲಿ ಆಲ್ರೆಡಿ ಉಪ್ಪು ಹಾಕಿದ್ದೀವಲ್ಲ, ಸೊ ಉಪ್ಪು ಜಾಸ್ತಿ ಅಂತ ಅನಿಸ್ಬಿಡುತ್ತೆ. ತುಂಬ ಬಿಸಿ ಇರುತ್ತೆ. ಅಭ್ಯಾಸ ಇರೋರಿಗೆ ಇದು ನಡೆಯುತ್ತೆ. ನನಗೂ ಅಭ್ಯಾಸ ಇದೆ, ಇಲ್ಲ ಅಂತಲ್ಲ. ಆದರೂ ಇವತ್ತೇನೋ ತುಂಬ ಸುಡ್ತಾ ಇದೆ. ಮಾಡಿದ್ರಲ್ಲಿ ಸ್ವಲ್ಪ ಪಲ್ಯನ ನೈಟಿಗೆ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. ಇವಾಗ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನೊಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ರುಚಿ ಏನು ಕಮ್ಮಿ ಆಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ಚೆನ್ನಾಗಿ ಇನ್ನೊಂದು ಸತಿ ಬಾಡಿಸ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆದರೆ ಸಾಕು. ಸಾರೂ ತುಂಬಾ ಚೆನ್ನಾಗಿ ಕುದ್ದಿದೆ, ಸಕ್ಕತ್ತಾಗಿ ಘಮ ಅಂತೆಲ್ಲ ಸ್ಮೆಲ್ ಬರ್ತಾಯಿದೆ. ರಾಗಿ ಮುದ್ದೆ ರೆಡಿ, ಬಸ್ಸಾಂಬಾರು ರೆಡಿ, ಸೊಪ್ಪಿನ ಪಲ್ಯನೂ ರೆಡಿ. ಅದು ಒಣಗೊನೆ ಸೊಪ್ಪು ಮಸ್ತಾಗಿರುತ್ತೆ ಟೇಸ್ಟ್ ಅಂತೂ. ಇತ್ತೀಚಿನ ದಿನದಲ್ಲಿ ನನಗೆ ಯೂಟ್ಯೂಬಲ್ಲಿ 20,000 ಸಬ್ಸ್ಕ್ರೈಬರ್ಸ್ ಆದರು ಅಂತ ಅಂದ್ಬಿಟ್ಟು ನನ್ನ ಮಗ ಖುಷಿಗೆ ನನಗೊಂದು ಸರ್ಪ್ರೈಸ್ ಅಂತ ಮಾಡಿದ್ದ. ಆ ಒಂದು ಪಿಕ್ಚರ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ನೀವೊಂದು ಸತಿ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋನಲ್ಲಿ. ಥ್ಯಾಂಕ್ ಯು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಆಗ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ.